Top 10 funny Instagram reels. ಹಣ ಬಂದ RCB ಆಡ್ತಾ ಇದೆ, ನಾನು RCBಗೆ ಸಪೋರ್ಟ್ ಮಾಡ್ತೀನಿ. ಪಂಜಾಬ್ ಆಡ್ತಾ ಇದ್ದಾರೆ, ನಾನು ಪಂಜಾಬ್ಗೆ ಸಪೋರ್ಟ್ ಮಾಡ್ತೀನಿ. RCB ಜೊತೆ ಪಂಜಾಬ್ ಆಡ್ತಾ ಇದೆ, ಥ್ರಿಲ್ ಇದೆ, ಕಾನ್ಫ್ಲಿಕ್ಟ್ ಇದೆ, ಮಜಾ ಇದೆ. ನಾನಿಲ್ಲ, ನಾನ್ ಮನೆಯಲ್ಲಿ ಮಲ್ಕೊಂತಾ ಇದ್ದೀನಿ. ಗುಡ್ ನೈಟ್. ಕರೆಕ್ಟ್. ನೀವ್ ಆಡಿ, ನನ್ನ ಫೀಲಿಂಗ್ಸ್ ಮತ್ತೆ ಇಮೋಷನ್ ಜೊತೆ ಆಡ್ಬೇಡಿ, ಸರಿ? ಅಣ್ಣ ಮಾಜಾ ಜ್ಯೂಸ್ನ ಯಾಕೆ ಬರೀ ಮಾಜಾ ಫ್ಲೇವರಲ್ಲಿ ಕೊಟ್ಟಿದ್ದಾರೆ, ಬೇರೆ ಯಾವುದೂ ಇಲ್ವಾ? ಏಯ್ ಎಲ್ಲ ಸೇರಿ ಏನೋ ಮಾಡ್ತೀರಾ ನೀವು, ಅಲ್ಲೇ ಕೊಟ್ಟಿಲ್ವಾ ಮಾಜಾ ಅಂತ? ಮಾಜಾ ಅಂದರೆ ಮ್ಯಾಂಗೋ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಮಾಜಾಯಿಂದ ಬಂದಿರೋದು ಅಂದರೆ ಮ್ಯಾಂಗೋಯಿಂದ ಬಂದಿರೋದು. ಅದು ಬಿಟ್ಬಿಟ್ಟು ನಿಮ್ಗೇನಾದರೂ ವಿಮಲ್ ಮಾಜಾ, ಕೇಸರಿ ಮಾಜಾ, ಆಮೇಲೆ ಗುಟ್ಕಾ ಮಾಜಾ ಅಂತ ಯಾರಾದರೂ ಬೇರೆ ಬೇರೆ ಮಾಜಾಗಳು ಏನಾರು ಕೊಡ್ತಾರೋ ಬೇಕಾ ನಿಮಗೆ? ಇರೋದೇ ಅದು ಮಾಜಾ ಬಿಟ್ಟಿರೋದೇ ಅದು. ಹಿಂಗೆ ಆಡಿದ್ರೆ ಆ ಕಂಪ್ನಿ ಮುಚ್ಕೊಂಡು ಹೋಗ್ಬಿಡ್ತಾರೆ ನೀವು. ಅದರಲ್ಲಿ ಯಾವ್ದಾದ್ರು ಬೇರೆ ಫ್ಲೇವರ್ ಕೇಳಿದ್ರೆ ನೀವು ಅಣ್ಣ ಅಣ್ಣ ಬೈ ಇವ್ನ ಕರೆಂಟ್ ಅವ್ನ ಎಲ್ಲಾರ ಸಿಕ್ಕಿದ್ರೆ ಹಾಕೊಂಡ್ ಹೊಡಿರೋ. ಇವನಿಗೆ ಏನ್ ಆಗ್ಲಾಗ್ಲ ಕರೆಂಟ್ ತೆಗಿಯಾಗತ್ತ ನೋಪ್ಪ. ಇವನ್ ಶಕೆಯಿಂದ ಏನ್ ಹೇಳ್ಬೇಕು, ಎಲ್ಲ ಕಡೆಯಿಂದ ಬೇರೆ ಇದಾಗದ. ಏನ್ ಹೇಳ್ಬೇಕು ಹೇಳಿ ಇವ್ ನಿಂಗ್ ಕರೆಂಟ್ ತೆಗ್ದ್ರೆ ನಾವು ಹೆಂಗ್ ಕುತ್ಕೋಬೇಕು? ಹೊರ ಕುತ್ಕೊಂಡ್ರೆ ಸೊಳ್ಳೆ ಕಡೆ ಕಚ್ಚಾಕತಾವ. ಇಲ್ಲಿ ನೀನ್ ನೋಡಕತ್ತೆ ಅಂದ್ರೆ ತೆಗಿಯಬೇಡ ಕರೆಂಟ್. ನೋಡು, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. Suji, he blocked me everywhere. I cried the whole night. I cannot breathe properly. Please scold him in Kannada. The ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ಕಬ್ಬು ತಿಂದು ಒಳ್ಳೆ ಮಾತಾಡು, ಮತ್ತೆ ತಿಕಾಕೋ ಬಿಟ್ಟಿ ಹುಡುಗಿ ನನ್ ಬ್ಲಾಕ್ ಮಾಡು. ಕ್ಯಾಮರಾ ಸ್ವಲ್ಪ ಹಿಂದೆ ಹಿಡ್ಕೊಂಡು ಮಾತಾಡ್ರಿ. ಹಲೋ, ಯಾರೇ ಮಾತಾಡ? ಅವ್ರು ಮಕ್ಕೊಂಡ್ರೆ ಆಮೇಲೆ ಹಚ್ಚಿ. ಹ್ಞೂ ಮೇಡಮ್ ಹೊಸ್ದಾಗಿ ಫಾಲೋ ಮಾಡಂತಾರಂತ ಅನಿಸ್ತೈತಿ. ಡೋಂಟ್ ಗಿವ್ ಮಿ ಅ ಸಜೆಷನ್. ಇಫ್ ಯು ವಾಂಟ್ ಟು ಗಿವ್ ಮಿ ಮನಿ, ಓಕೆ? ನಾನು ಹೊಲಸ, ನನ್ನ ಕ್ಯಾಮ್ರಾ ಆ್ಯಂಗಲ್ ಹೊಲಸ. ಮೇರಿ ಜಾನ್. ಕ್ಲಾಸಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಗುರು? ಫಸ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಾಶ್ರೂಮ್ ಹೋಗ್ಬೇಕಾದ್ರೆ ನನ್ನ ಜೊತೆ ಯಾರು ಬರ್ತಾನೆ ಗೊತ್ತಾ? ಅವ್ನು ನನ್ನ ಬೆಸ್ಟ್ ಫ್ರೆಂಡು. ಸೆಕೆಂಡನೇದು, ಮ್ಯಾಮು ಹೊಡಿತಾ ಇದ್ರು ಅವ್ನು ಬರ್ದಿದ್ರು ನೆಕ್ಸ್ಟು ಅವ್ನು ಬುಕ್ ಕೊಡಲ್ಲ. ಏಕೆ? ಮ್ಯಾಮ್ ನಾನು ತಂದಿಲ್ಲ ಮ್ಯಾಮ್ ಹಂಗೆ ಅಂತ ಹೇಳ್ಬಿಟ್ಟು ಅವ್ನು ಓಡಿಸ್ಕೋತಾನಲ್ಲ, ಅವನು ನನ್ನ ಬೆಸ್ಟ್ ಫ್ರೆಂಡು. ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಹುಡುಗಿರ್ದು ಯಾವ್ದಾರ ಹುಡುಕಿ ಕೊಡೋ ಮಚ್ಚ ಅಂತ ಅಂದರೆ ಹುಡುಗಿ ಕೊಡ್ತಾನಲ್ಲ, ಅವ್ನು ನನ್ನ ಬೆಸ್ಟ್ ಫ್ರೆಂಡು. ಸೊ ಗೈಸ್, ಇವರೇ ನಮ್ಮ ಬೆಸ್ಟ್ ಫ್ರೆಂಡ್ಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮೊನ್ನೆ ಬೆಳಗ್ಗೆ ಶರ್ಟು ಪ್ಯಾಂಟ್ ಹಾಕೊಂಡು ಆಚೆ ಹೋಗಿ ಐ ವಾಸ್ ಥಿಂಕಿಂಗ್, व्हाट इज रॉन्ग विद बेंगलुरु nowadays, why is it so hot अंता. एंड सडनली एक लाल कलर के कार में पीला कलर का चड्डी पहन के एक बंदा के मेरे से पूछता है, ఏమైంది నగరానికి, ఎందుకింత వేడిగా ఉంది? and I was like, எனக்கு தெரியாது bro, ஆனா ரொம்ப ஹாட்டா இருக்கு. and his friend also came out of the car and he was like, അയ്യോ സാറേ എൻ്റെ പേര് ജോസഫ്, ഞാൻ ഇവിടെ ഒരു ബേക്കറി നടത്തുന്നു. and I was like, wait what? and by then my mom called and she's like, ರೋಹನ್ ತಿಂಡಿ ತಿನ್ನಿಯಾರೆ ಟೈಮ್ ಆಂಡ್ ಬೇಗ ಬಲ ಮಗ. and I was like, सी मामा सी ಅಂತ ಹೇಳ್ಬಿಟ್ಟು ನಾನು ಒಳಗೋಗ್ಬಿಟ್ಟೆ. अमेरिका क्या कहता था? क्या हो तुम? आज हम कहते तू क्या है बे? हमें ಅಣ್ಣ, ಅಂಗನವಾಡಿಯಲ್ಲಿ ಬಿರಿಯಾನಿ ಕೊಡ್ತಿದ್ರಣ್ಣ ಬೈ. ಅದು ಅಂಗನವಾಡಿ ಡಾಬಾ ಅಲ್ಲ ಬೈ, ಅಂಗನವಾಡಿ ಸಾಲಿ ಬೈ. ಅದು ಬಿರಿಯಾನಿ ಏನೂ ಕೊಡಂಗಿಲ್ಲ ಬೈ. ತತ್ತಿ ಶೇಂಗಾ ಉಂಡಿ ಅಷ್ಟೇ ಕೊಡ್ತಾರ ಬೈ. ಇನ್ನೊಂದು ಏನಂದ್ರೆ, ನಾವಿದ್ದಾಗ ಕೊಡ್ತಿದ್ರು ಬೈ ಬಿರಿಯಾನಿ, ಈಗ ಕೊಡಂಗಿಲ್ಲ. ಈಗ ಎಗ್ ರೈಸ್ ಕೊಡ್ತಾರೆ ಬೈ. ತತ್ತಿ ಶೇಂಗಾ ಉಂಡಿ ಎಗ್ ರೈಸ್ನ ಶಿಸ್ತಂಗೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ತಾರೆ ಬೈ, ಹಾಕಿಸಿಂದ ಕೊಡ್ತಾರೆ ಬೈ. ಹುಡುಗರು ತಿಂದ್ರೆ ಫುಲ್ಲು ಉರ್ಕೋತ ಹೋಗಿದ್ರು ಮನೆಗೆ. ಈಗ ಹಂಗೈತಿ ಬೈ. ನಮ್ಮ ಇದ್ದಾಗ ಖಾರ ಕಮ್ಮಿ ಹಾಕ್ತಿದ್ರು, ಮತ್ತು ಬಿರಿಯಾನಿ 2 ದಿವ್ಸಕ್ಕೊಂದ್ಸಲ ಕೊಡ್ತಿದ್ರು ಬೈ. ಇಷ್ಟ ನೋಡಿ ಬೈ, ನಾವಿದ್ದಾಗ ಕೊಡ್ತಿದ್ರು ಬಿರಿಯಾನಿ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಮಂತ್ಲಿ ಇನ್ಕಮ್ ಎಷ್ಟು ನಿಂದ? ನನ್ನ ಮಂತ್ಲಿ ಇನ್ಕಮ್ ಎಷ್ಟು ಅಂದ್ರೆ, ಅದು ನಮ್ಮ ಅವ್ವ ಅಪ್ಪ ನಮ್ಮ ಅಣ್ಣನ ಮೇಲೆ ಡಿಪೆಂಡ್. ಅವ್ರು ನಮ್ಗೆ ಎಷ್ಟು ಅಂಗಡಿಗೆ ಕಳಿಸ್ತಾರ ಅಂತೇಳಿ. ಎಕ್ಸಾಂಪಲ್, ಈಗ 80 ರೂಪಾಯಿ ಐಟಮ್ ಇತ್ತಂದ್ರೆ 100 ರೂಪಾಯಿ ಹೇಳ್ಬಿಡುದು, 20 ರೂಪಾಯಿ ಗಪ್ಲ. ದೊಡ್ಡ ಪ್ರಾಫಿಟ್ ಅಂದ್ರೆ ಸಿಲಿಂಡರ್ದಾಗ ಗಪ್ಲ ಮಾಡಿ
ಬ್ರೋ ಮತ್ತೆ ಲಾಕ್ಡೌನ್ ಅಂತೆ. ನೋಡಿದೆ ಈ ಸರಿ ನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಈ ಚಾನ್ಸ್ ಮಿಸ್ ಮಾಡಲ್ಲ. ಪಕ್ಕಾ ಸೆಲೆಬ್ರಿಟಿ ಆಗದೆ ನಾನು ಈ ಸರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.